ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರುನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂಚೂರು ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಬೇಕು ಆಯಿತಾ ವಿಡಿಯೋನ. ನೋಡಿ ಫುಲ್ಲು ಮಳೆ ಇದೆ ಫ್ರೆಂಡ್ಸ್. ಅಂದರೆ ಮೊನ್ನೆ ಇದು ಬಂದಿರೋದು ಮಳೆ. ಇಲ್ಲೇ ದುರ್ಗದಲ್ಲಿ ವ್ಯಾಪಾರಕ್ಕಂತ ಹೋಗಿದ್ರು ಹಸ್ಬೆಂಡು. ಸೊ ಹಾಗಾಗಿ ಫುಲ್ ಮಳೆ ಅಂತ ಅವರು ವಿಡಿಯೋ ಮಾಡಿ ನನಗೆ ಹಾಕಿದ್ರು. ಸೊ ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಮಳೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಗು ಇತ್ತು, ಸ್ವಲ್ಪ ಕ್ಲಿಪ್ಪಿಂಗ್ ಅಂತ ಇತ್ತು, ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ನಾನು ಶನಿವಾರದ ಲಾಗು ಇವತ್ತಿನ ಲಾಗ್ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು. ಅಂದರೆ ನಮ್ಮ ಕಡೆ ನಾವು ಯಾವ ರೀತಿ ಅಮಾವಾಸ್ಯೆ ಪೂಜೆ ಮಾಡ್ತೀವಿ ನೋಡಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ಯಾವುದೇ ರೆಸಿಪಿ ತೋರಿಸ್ತಾ ಇಲ್ಲ ನಿಮಗೆ, ಬರೀ ಅಮಾವಾಸ್ಯೆ ಪೂಜೆ ನಾವು ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀವಿ. ಅಂದರೆ ದೀಪಾವಳಿ ಅಮಾವಾಸ್ಯೆಗೂ ಇದೇ ಥರ ಮಾಡ್ತೀವಿ ನಾವು. ಆಮೇಲೆ ಯುಗಾದಿ ಅಮಾವಾಸ್ಯೆ, ಮಾಮೂಲಿ ಅಮಾವಾಸ್ಯೆಗೆ ಮೇನ್ ಅಮಾವಾಸ್ಯೆಗೆ ಮಾತ್ರ ನಮ್ಮ ಕಡೆ ಜೆಂಟ್ಸ್ ಇರ್ತಾರಲ್ವ, ಅವರು ಹೊಸ್ಲು ಪೂಜೆ ಮಾಡೋದು ಅಮಾವಾಸ್ಯೆ ದಿನ. ನೋಡ್ಬೋದು ಇವರು ನಮ್ಮ ಐದನ್ನ ಆಯಿತಾ. ಆಲ್ರೆಡಿ ನಿಮಗೆ ಪರಿಚಯನೂ ಮಾಡಿದ್ದೀನಿ, ಹಾಗೆ ಸುಮಾರು ವಿಡಿಯೋದಲ್ಲೂ ಕೂಡ ತೋರಿಸಿದ್ದೀನಿ ಆಯಿತಾ. ನೋಡಿ ಈ ರೀತಿ ಪೂಜೆ ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ಅಮಾವಾಸ್ಯೆ ಅಲ್ವಾ, ಯುಗಾದಿ ಅಮಾವಾಸ್ಯೆ. ಸೊ ಹಾಗಾಗಿ ನಮ್ಮ ಕಡೆ ಇವತ್ತು ಪೂಜೆ ಎಲ್ಲ ಮಾಡಿಬಿಟ್ಟು ನಾವು ಇವತ್ತೇ ಎಲ್ಲರೂ ಮನೆಯಲ್ಲಿ ನಾನ್ ವೆಜ್ ಮಾಡ್ತಾರೆ ಆಯಿತಾ. ಏನಪ್ಪ ಇವರು ಅಮಾವಾಸ್ಯೆ ದಿನ ನಾನ್ ವೆಜ್ ತಿಂತಾರ ಅಂತ ಅಂದ್ಕೋಬೇಡಿ ನೀವು. ನಮ್ಮ ಕಡೆ ಅದು ಸಂಪ್ರದಾಯ ಇದೆ ಆಯಿತಾ. ಸೊ ಹಾಗಾಗಿ ಅಮಾವಾಸ್ಯೆ ಪೂಜೆ ಎಲ್ಲ 10 ಗಂಟೆ ಮಾಮೂಲಿ ಟೈಮಿಂಗ್ ಯಾವಾಗ ಅಡ್ಜಸ್ಟ್ ಆಗುತ್ತೋ ಆ ಟೈಮಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಮನೆಯಲ್ಲೆಲ್ಲ ಆಮೇಲೆ ಮಧ್ಯಾಹ್ನ ಮೇಲೆಲ್ಲ ಟಿಫನ್ ಏನಾದರೂ ಮಾಡ್ಕೊಂಡು ತಿನ್ಕೊಂಡು ಮಧ್ಯಾಹ್ನ ಮೇಲೆ ನಾನ್ ವೆಜ್ ಏನಾದರೂ ಮಾಡ್ತಾರೆ. ಒಂದೊಂದು ಊರು, ನಮ್ಮೂರಲ್ಲಂತೂ ಅಂದರೆ ನಮ್ಮ ತವರ ಮನೆ ಇದೆಯಲ್ಲ, ನಮ್ಮ ದಾವಣಗೆರೆಯಲ್ಲಿ ಒಂದು 2-3 ಜನ 4 ಮನೆ ಸೇರಿಬಿಟ್ಟು ಒಂದೊಂದು ಕುರಿನ ಇದು ಮಾಡ್ತಾರೆ, ಕುಯ್ತಾರೆ ಆಯಿತಾ. ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಎಲ್ಲ ಹಬ್ಬ ಆಚರಿಸ್ಬೇಕಂದ್ರೆ. ನೋಡಿ ಇವತ್ತಂತೂ ನಾನು ವಿಡಿಯೋ ಮಾಡೇ ಇಲ್ಲ ಬಿಡಿ, ಸಖತ್ ಬ್ಯುಸಿ ಆಗಿಬಿಟ್ಟಿದ್ದೆ ಕೆಲಸದಲ್ಲಿ. ಸೊ ಹಾಗಾಗಿ ನಮ್ಮ ಪಾಪು ಇದ್ದಾನಲ್ವ ದೊಡ್ಡವರು ದೀಕ್ಷಿತ್ತು, ಅವನೇ ಇವತ್ತೆಲ್ಲ ವಿಡಿಯೋ ಮಾಡಿರೋದು. ಇಲ್ಲ ಅಂದರೆ ನಿಮಗೆ ಅವನು ವಿಡಿಯೋ ಮಾಡಿಲ್ಲ ಅಂತ ಅಂತಿದ್ರೆ ಇವತ್ತು ಯಾವುದು ವಿಡಿಯೋ ನಾನು ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅವನು ಹೆಂಗೋ ವಿಡಿಯೋ ಮಾಡ್ತಿದ್ದ, ಅವನಿಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ನಮ್ಮ ದೊಡ್ಡಮ್ಮ ವಿಡಿಯೋ ಮಾಡ್ತಾ ಇರ್ತಾರಲ್ವ ಅಂತ. ಇವತ್ತು ನಾವು ಮನೇಲಿ ಟಿಫನ್ ಬಂದು ಟೊಮೊಟೊ ಬಾತ್ ಮಾಡಿದ್ವಿ. ಅದನ್ನೇ ಮಾಡೋಣ ಅಂದ್ಕೊಂಡು ಯಾಕೋ ತುಂಬ ಕೆಲಸ ಇತ್ತು. ನೈಟ್ ಬೇರೆ ಶಾಪಿಂಗಿಗೆ ಹೋಗಿದ್ವಿ ವಿಶಾಲ್ ಮಾರ್ಟ್ಗೆ. ಸೊ ಹಾಗಾಗಿ ಅಲ್ಲಿಂದ ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಮಲಗೋಷ್ಟರಲ್ಲಿ ತುಂಬಾ ಲೇಟ್ ಆಗಿತ್ತು ಅಂತ ಮನೆ ಕೆಲಸ ನಾನು ನೋಡ್ಕೋತಿದ್ದೆ, ಅವನು ವಿಡಿಯೋ ಮಾಡ್ತಿದ್ದ. ನೋಡ್ಬೋದು ನಾನು ಸಿಂಪಲಾಗಿಯೇ ರಂಗೋಲಿ ಹಾಕಿದ್ದೀನಿ. ಹಾಗೆ ಪೂಜೆ ಎಲ್ಲ ಆಗ್ತಿದೆ ನಮ್ಮ ಮನೆಯಲ್ಲಿ. ಅಂದರೆ ನಮ್ಮ ಇದನ್ನೇ ಮಾಡ್ತಾ ಇದ್ದಾರೆ ಪೂಜೆ ಎಲ್ಲ. ಅವರೇ ಇವತ್ತು ದೇವ್ರ ಮನೆಯಲ್ಲೆಲ್ಲ ಅವರೇ ಪೂಜೆ ಮಾಡಿರೋದು ನೋಡಿ. ಹಾಗೆ ಗಾಡಿಯೆಲ್ಲ ನೋಡಿ, ಇಲ್ಲಿ ಈ ಕಡೆ ಒಂದು ಓಮಿನಿ, ಆ ಕಡೆ ಒಂದು 2 ವೀಲರು, ಬೇರೆ ಟಾಟಾ AC, ಅದೆಲ್ಲ ಬೆಳಿಗ್ಗೆ ವಾಶ್ ಮಾಡಿದ್ದಾರೆ ಇಬ್ಬರು ಸೇರಿಕೊಂಡು. ನಮ್ಮ ಹಸ್ಬೆಂಡು ಮತ್ತು ಮೈದನ್ನ ಸೇರಿಬಿಟ್ಟು ಇಬ್ಬರು ವಾಶ್ ಮಾಡಿದ್ದಾರೆ. ಇವಾಗ ಅದಕ್ಕೆಲ್ಲ ಅರ್ಶಿನ ಕುಂಕುಮ ಎಲ್ಲ ಆಲ್ರೆಡಿ ಇಟ್ಟಿದ್ದಾರೆ ಆಯಿತಾ. ಇವಾಗ ಪೂಜೆ ಮಾಡ್ತಾಯಿದ್ದಾರೆ. ಅದಕ್ಕೂ ಕೂಡ ಕರ್ಪೂರ ಹಚ್ಬಿಟ್ಟು ಆರತಿ ಬೆಳಗ್ತಾ ಇದ್ದಾರೆ ಗಾಡಿಗೆಲ್ಲ. ಅಂದರೆ ವ್ಯಾಪಾರಕ್ಕೆ ಹೋಗುತ್ತಲ್ಲ ಆ ಗಾಡಿ ನಮ್ಮದು ಟಾಟಾ AC, ಮತ್ತು ಇದು ಓಮಿನಿ ಟಾಟಾ, 2 ಟಾಟಾ AC ಕೂಡ ವ್ಯಾಪಾರಕ್ಕೆ ಹೋಗುತ್ತೆ. ಸೊ ಹಾಗಾಗಿ ಗಾಡಿಗೆಲ್ಲ ದೃಷ್ಟಿಯೆಲ್ಲ ತೆಗೆದು, ಲಿಂಬೆಹಣ್ಣು ದೃಷ್ಟಿ ತೆಗೆಯೋದು ಗೊತ್ತಿದೆ ಅಲ್ವಾ. ಸೊ ಹಾಗಾಗಿ ಮಾಮೂಲಿ ಲಿಂಬೆಹಣ್ಣು ದೃಷ್ಟಿ ಎಲ್ಲ ತೆಗೆದು ಅಮಾವಾಸ್ಯೆ ಪೂಜೆ ಮಾಡ್ತಾಯಿದ್ದಾರೆ. ನೋಡ್ಬೋದು ನೀವು ಯಾವ ರೀತಿ ಅಮಾವಾಸ್ಯೆ ಪೂಜೆ ಮಾಡ್ತೀರಾ ಅಂತ ನನಗೆ ಶೇರ್ ಮಾಡಿ, ಇಲ್ಲಾಂದರೆ ಕಮೆಂಟ್ ಮಾಡಿ. ನಾವು ಕೂಡ ತಿಳ್ಕೊತೀವಿ. ನೆಕ್ಸ್ಟ್ ಅಮಾವಾಸ್ಯೆ ದಿನ ಅದೇ ರೀತಿ ಮಾಡ್ತೀನಿ ಪೂಜೆ ಆಯಿತಾ. ಇಲ್ಲಿ ನೋಡಿ ಇವಾಗ 3 ಜನನೂ ಅವರಪ್ಪ ಹತ್ರ ಹೆಂಗೆ ನಿಂತ್ಕೊಂಡು ಏನು ಮಾಡ್ತಾಯಿದ್ದಾರೆ ಅಂತ ನೋಡ್ತಾ ಇದ್ದಾರೆ. ಇವಾಗ ಇದು ದೃಷ್ಟಿ, ಇದು ಲಿಂಬೆಹಣ್ಣು ದೃಷ್ಟಿ ತೆಗಿತಾರಲ್ವ, ಯಾವುದಾದ್ರೂ ಅಂಗಡಿಗಾಗಿರಲಿ ವಾಹನಗಳಿಗಾಗಿರಲಿ ಈ ಥರ ಲಿಂಬೆಹಣ್ಣು ದೃಷ್ಟಿ ದಾರ ಕಟ್ಟಿದರೆ ಎಷ್ಟೇ ಕಂಡುಬಿಟ್ರು ಆ ದಾರ ಎಳ್ಕೊಳ್ಳುತ್ತೆ, ಲಿಂಬೆಹಣ್ಣು ಎಳ್ಕೊಳ್ಳುತ್ತೆ ಅಂತ. ಈ ಥರ ನಾವೊಂದು ಮನೆಗೊಂದು ಕೊಡ್ತೀವಿ, ಹಾಗೆ 2 ಗಾಡಿಗೆ ಒಂದೊಂದು. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ರೀತಿ ಇವಾಗ ಗಾಡಿಗೆಲ್ಲ ಕಟ್ಟಕ್ಕೆ ಹೋಗ್ತಾ ಇದ್ದಾರೆ. ನೋಡ್ಬೋದು ಇವಾಗ ಫಸ್ಟ್ ಓಮಿನಿಗೆ ಕಟ್ತಾ ಇದ್ದಾರೆ. ಅಲ್ಲಿ ಕಟ್ಬಿಟ್ಟು ಆಮೇಲೆ ಆ ಕಡೆ ನಮ್ಮದೊಂದು ಗಾಡಿ ಇದೆ ಅಲ್ವಾ, ಆ ಕಡೆ ಟಾಟಾ AC ಅದಕ್ಕೂ ಕೂಡ ಕಟ್ತಾ ಇದ್ದಾರೆ. ಕಟ್ಬಿಟ್ಟು
ಇನ್ನೇನು ಪೂಜೆ ಕೂಡ ಮುಗಿಸಿದ್ದಾರೆ ಅವರು. ಮುಗಿಸಾದ್ಮೇಲೆ ಇವತ್ತು ಅಮಾವಾಸ್ಯೆ ಏನು ನಾವಿವತ್ತು ನಾನ್ ವೆಜ್ ಮಾಡ್ತಾಯಿಲ್ಲ ಆಯಿತಾ. ಯಾಕಂದರೆ ಇವರು ಸ್ಯಾಟರ್ಡೇ ತಿನ್ನಲ್ಲ, ಇವರು ನಾನ್ ವೆಜ್ ತಿನ್ನಲ್ಲ. ಸೊ ಹಾಗಾಗಿ ನಾವು ಇವತ್ತೇನಿಲ್ಲ. ಇವತ್ತು ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿದ್ವಿ, ಅದನ್ನು ಟಿಫನ್ ಮಾಡಿಕೊಂಡು ಮಧ್ಯಾಹ್ನ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಮಧ್ಯಾಹ್ನ ಏನಾದರೂ ಮಾಡಿದರೆ ಅದನ್ನು ಶೇರ್ ಮಾಡ್ಕೋತೀನಿ. ಹಾಗೆ ಇವತ್ತಿನ ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಒಂಚೂರಾದರೂ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕಿಲ್ಲ, ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೊಸ್ದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಏನು ಗೊತ್ತಾ, ವ್ಯೂಸ್ ಬರ್ತಿದೆ, ಹಾಗೆ ನೋಡ್ತಿಲ್ಲ ಅಂತ ಏನಿಲ್ಲ, ನೋಡ್ತಾ ಇದ್ದೀರಾ. ಬಟ್ ಯಾರೂ ನನಗೆ ಲೈಕ್ ಕೊಡ್ತೆ ನೋಡ್ತಾ ಇದ್ದೀರಾ, ಯಾಕಂತ ಗೊತ್ತಾಗ್ತಾ ಇಲ್ಲ. ನೀವೊಂದು ಲೈಕ್ ಕೊಡೋದ್ರಿಂದ ನಮಗೆ ಎಷ್ಟೋ ಒಂದು ಹೊಸ ಯೂಟ್ಯೂಬರ್ಸ್ಗೆ ಮೋಟಿವೇಶನ್ ಸಿಗುತ್ತೆ ಗೊತ್ತಾ. ಬಿಡಪ್ಪ, ನಮಗೂ ಕೂಡ ಒಂದು ಲೈಕ್ ಕೊಡ್ತಾ ಇದ್ದಾರೆ, ನಮ್ಮ ವಿಡಿಯೋ ಕೂಡ ಅವ್ರಿಗೆ ಇಷ್ಟ ಆಗ್ತಿದೆ ಅಂತ ನಮಗೂ ಕೂಡ ಅನಿಸುತ್ತೆ. ಅದೇ ರೀತಿ ನೀವೊಂದು ಲೈಕ್ ಕೊಡೋದ್ರಿಂದ ಇಷ್ಟ ಆಗ್ತಿದೆ, ಮತ್ತೆ ಹೊಸ ವಿಡಿಯೋಸ್ ಮಾಡೋಕ್ಕೆ ನಮಗೆ ಮೈಂಡಲ್ಲಿ ಓಡ್ತಾ ಇರ್ತೋ, ಇವತ್ತು ವಿಡಿಯೋ ಅಪ್ಲೋಡ್ ಮಾಡಬೇಕಪ್ಪ, ನಮಗೂ ಜನ ನೋಡ್ತಾ ಇರ್ತಾರೆ, ನಮಗೂ ಕೂಡ ಇಷ್ಟಪಡ್ತಾ ಇರ್ತಾರೆ ಅಂತ ಅನಿಸುತ್ತೆ ನಮಗೆ. ಸೊ ಹಾಗಾಗಿ ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಹೇಳ್ತೀನಿ. ನೀವೊಂದು ಲೈಕ್ ಕೊಡೋದ್ರಿಂದ ಎಷ್ಟೋ ಮತ್ತು ಹೊಸ ಯೂಟ್ಯೂಬರ್ಸು ನಮ್ಮದು ಇಂಪ್ರೆಷನ್ ಕಳಿಸ್ತಾ ಇರ್ತಾರೆ ಬೇರೆಯವ್ರಿಗೆಲ್ಲ. ಸೊ ಹಾಗಾಗಿ ಅದಕ್ಕೆ ಇವರೇನು ಬರೀ ಅದನ್ನೇ ಹೇಳ್ತಾ ಇರ್ತಾರೆ ಅಂತ ಅನ್ಕೋಬೇಡಿ. ಹಾಗೆ ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ಕಿಪ್ ಮಾಡ್ದೇನೆ. ಹಾಗೆ ನಿನ್ನೆ ನನ್ನ ಸೊಸೆ ಮುದ್ದು ಬಂದಿದ್ದರು ಫ್ರೆಂಡ್ಸ್. ಯಾರ್ಯಾರು ಮಿಸ್ ಮಾಡ್ಕೋತಾ ಇದ್ದೀರಾ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಸೊಸೆನ ನಿನ್ನೆ ಬಂದುಬಿಟ್ಟು ಹಾಗೆ ಹೋಗ್ಬಿಟ್ರು ಅವರು. ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಇಲ್ಲಾಂದರೆ ನಾನು ವಿಡಿಯೋ ಮಾಡ್ಕೋತಾ ಇದ್ದೆ. ಅವಳು ಬಂದ ತಕ್ಷಣ ಏನೋ ಒಂಥರ ಫೀಲಿಂಗ್ ನನಗೆ. ಸೊ ಹಾಗಾಗಿ ಬಂದಳು, ಒಂದು ಸ್ವಲ್ಪ ಹೊತ್ತು ಅಷ್ಟೇ ಇದ್ಲು. ಅಂದರೆ ಅವರು ಹಬ್ಬಕ್ಕೆ ಹೋದ್ರಲ್ವ ಊರಿಗೆ, ಅವ್ರು ಬೆಂಗಳೂರಿಂದ ಬರಬೇಕಂದ್ರೆ ಇಲ್ಲಿ ದುರ್ಗ ಮೇಲೆಸೇ ಹೋಗ್ಬೇಕಲ್ವ. ಸೊ ಹಾಗಾಗಿ ಇಲ್ಲಿ ಮನೆಗೆ ಬಂದುಬಿಟ್ಟು ಎಲ್ಲರೂ ಬಂದಿದ್ದರು, ಅಪ್ಪ ಅಮ್ಮ ತಮ್ಮಂದರು ಎಲ್ಲರೂ ಬಂದು ಸೊಸೆನ ಮುದ್ದೆನ ತೋರಿಸ್ಬಿಟ್ಟು ಹೋದರು ಫ್ರೆಂಡ್ಸ್. ಅದನ್ನು ಹೇಳ್ಕೋಬೇಕು ಅಂತ ಅನಿಸ್ತೋದಕ್ಕೆ ಹೇಳ್ಕೊಂಡೆ. ಮತ್ತೆ ನಾಳೆ ಹೊಸ ವಿಡಿಯೋಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಇವಾಗ ಹೋಗಿ ಬರಲಾ, ಬಾಯ್.